ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ 363 ಚಾನಲ್ಗೆ ಸ್ವಾಗತ. ನಾನು ದರ್ಶನ್ ಶಾಸ್ತ್ರಿ. ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಧನಸ್ಸು ರಾಶಿಯ 2025ನೇ ವರ್ಷದ ವರ್ಷ ಫಲವನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಧನಸ್ಸು ರಾಶಿ ಆದ ನಂತರ ಬರುವಂಥದ್ದು ಮಕರ ರಾಶಿ. ಬರೋ ವರ್ಷ ಮಕರ ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇದೆ, ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡ್ತಾ ಇದೆ, ಏನು ಪರಿಹಾರಗಳನ್ನು ಮಾಡ್ಕೋಬೇಕು, ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮಕರ ರಾಶಿ, ನಿಮ್ಮದು ಮಕರ ರಾಶಿ ಆಗಿದ್ದಲ್ಲಿ ಬರೋ ವರ್ಷ 2025ನೇ ವರ್ಷದ ಪ್ರಾರಂಭದಲ್ಲೇ ನಿಮಗೆ ಒಂದು ಶುಭ ಸುದ್ದಿ ಇದೆ. ಯಾವ ವಿಚಾರದಲ್ಲಿ ಅಂತ ಕೇಳಿದ್ರೆ, ನೀವು ಏನು ಒಂದು 7-7.5 ವರ್ಷದಿಂದ ಶನಿ ಸಾಡೆ ಸಾತಿಯನ್ನು ಅನುಭವಿಸ್ತಾ ಇದ್ರಿ. ಅದರಲ್ಲಿ ಅನುಭವಿಸಿರ್ತಕ್ಕಂಥ ಕಷ್ಟಗಳಾಗಿರ್ಬೋದು, ಇದ್ದಂಥ ಸ್ವಂತ ಮನೆಯನ್ನು ಕೂಡ ಮಾರಬೇಕಾದಂಥ ಪರಿಸ್ಥಿತಿ ಆಗಿರ್ಬೋದು, ಅದನ್ನು ಮಾರಿ ಕೂಡ ಮತ್ತೆ ಸಾಲ ಮಾಡೋದು, ಜೀವನ ಮಾಡೋದಕ್ಕೂ ಕೂಡ ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿರ್ಬೋದು, ಬಡ್ಡಿ ಕಟ್ಟುವಂಥದ್ದು, ಬಡ್ಡಿ ಮೇಲೆ ಬಡ್ಡಿ ಆಗ್ತಕ್ಕಂಥದ್ದು, ಕೆಲಸದ ವಿಚಾರದಲ್ಲಿ ಸಮಸ್ಯೆ, ಹುಟ್ಟಿ ಬೆಳೆದಿರ್ತಕ್ಕಂಥ ಊರನ್ನು ಬಿಟ್ಟು ನಿಮ್ಮ ಗೌರವ ಘನತೆಯನ್ನು ಕಾಪಾಡೋದಕ್ಕೋಸ್ಕರ ಬೇರೆ ಯಾವುದೋ ಊರಿಗೆ ವಲಸೆ ಹೋಗಿ ಅಲ್ಲಿ ಕೆಲಸ ಮಾಡಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೂಡ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿಯನ್ನು ನೀವು ನೋಡಿರ್ತೀರ. ಆಸ್ತಿ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಗಂಡ ಹೆಂಡತಿ ವಿಚಾರದಲ್ಲಾಗಿರ್ಬೋದು, ಕೋರ್ಟು ಕೇಸು ಪೊಲೀಸ್ ಸ್ಟೇಷನು ಎಲ್ಲ ಒಂದು ಕಡೆಯಿಂದ ಕೂಡ ನೀವು ಕಷ್ಟಗಳನ್ನು ನೋಡಿರ್ತೀರ. ಮತ್ತು ಸ್ವಜನ ವಿರೋಧ ಆಗಿರ್ಬೋದು, ನಿಮ್ಮವರಿಂದಲೇ ಮಾತನ್ನು ಕೇಳ್ತಕ್ಕಂಥದ್ದು, ನೀವು ಎಷ್ಟೇ ಬೇರೆಯವರಿಗೆ ಸಹಾಯ ಮಾಡಿದರೂ ಕೂಡ ಆ ಸಹಾಯವನ್ನು ಬೇರೆ ಯಾರೂ ಲೆಕ್ಕಿಸದೆ ಅವರಿಗೆ ಯಾರು ತೊಂದರೆ ಮಾಡಿರ್ತಾರೋ ಅವ್ರ ಜೊತೆನೇ ಅವರು ಚೆನ್ನಾಗಿರ್ತಾರೆ. ಈ ರೀತಿ ಫಲಗಳನ್ನು ಕೂಡ ನೋಡಿರ್ತೀರ. ಸೊ ಎಲ್ಲ ಕಡೆಯಿಂದ ವೈರತ್ವ ವಿರುದ್ಧವನ್ನು ಕಟ್ಕೊಂಡು ಏನು ಕಷ್ಟಗಳನ್ನು ನೋಡಿರ್ತೀವಿ ಒಂದು 7.5 ವರ್ಷದಿಂದ, ಆ ಶನಿ ಸಾಡೆ ಸಾತಿ ನಿಮಗೆ ಬರೋ ವರ್ಷ ಮಾರ್ಚ್ ತಿಂಗಳಿಂದ ಮುಕ್ತಾಯ ಆಗ್ತಾ ಇದೆ. ನಿಮ್ಮ ರಾಶಿಯಿಂದ ಶನಿ 2ನೇ ರಾಶಿಯಲ್ಲಿದ್ದವನು 3ನೇ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಇನ್ನು ಮುಂದೆ ಶನಿ ಸಾಡೆ ಸಾತಿ ಇರೋದಿಲ್ಲ, ಗೊತ್ತಾಯ್ತಲ್ಲ. ಇನ್ನು 3ನೇ ಮನೆಗೆ ಹೋಗ್ತಕ್ಕಂಥ ಶನಿಯ ಫಲವನ್ನು ನೋಡೋದಾದರೆ ಸ್ವಲ್ಪ ಧೈರ್ಯ ಸಾಕಾಗೋದಿಲ್ಲ ನಿಮಗೆ. ಏನು 7.5 ವರ್ಷದಿಂದ ಕಷ್ಟವನ್ನು ಪಟ್ಟಿರ್ತೀರಾ, ಮುಂದೆ ಏನಾದರೂ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಅಥವಾ ಒಂದು ಕೆಲಸಕ್ಕೆ ಹೋಗಬೇಕಂದ್ರೂ ಕೂಡ ಎಲ್ಲಿ ಅದು ನಮ್ಮ ಕೈ ಹಿಡಿಯಲು ಅನ್ನೋ ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುನ್ನುಗ್ಗೋದಕ್ಕೆ ಹೋಗಬೇಡಿ. ಒಂದು ಮೆಟ್ಟಿಲು ಅಂತ ಹತ್ತುತ್ತಾ ಹೋದ್ರೇ ನಿಮ್ಮ ಜೀವನ ನಡೀತಕ್ಕಂಥದ್ದು. ಹಾಗೆ ನಿಧಾನವಾಗಿ ಸಮಾಧಾನವಾಗಿ ನೀವು ಏನೇ ಕೆಲಸವಾಗಲಿ ಬಿಸ್ನೆಸ್ ಆಗಲಿ ಸ್ಟಾರ್ಟ್ ಮಾಡಿದ್ದಲ್ಲಿ ಮುಂಬರ್ತಕ್ಕಂಥ 6ರಿಂದ 8 ತಿಂಗಳಲ್ಲಿ ಒಂದು ಮಟ್ಟಿಗೆ ಏಳಿಗೆಯನ್ನು ನೋಡ್ತೀರಾ, ಗೊತ್ತಾಯ್ತಲ್ಲ. ಒಟ್ಟಾರೆ ಶನಿಯಿಂದ ಯಾವುದೇ ಕಾಟ ನಿಮಗೆ ಇರೋದಿಲ್ಲ. ಮತ್ತೆ ನಿಮ್ಮ ಜಾತಕದ ಶನಿಯ ಬಲ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ರಾಶಿ ರೀತಿಯಾಗಿ ನಿಮಗೆ ಶನಿ ಸಾಡೆ ಸಾತಿ ಮುಗಿದಿದ್ರೂ ಕೂಡ ನಿಮ್ಮ ಜಾತಕದಲ್ಲಿನ ಶನಿ ಎಷ್ಟು ಬಲಿಷ್ಠನಾಗಿದ್ದಾನೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಬಲಿಷ್ಠನಾಗಿದ್ದು ಶುಭ ಸ್ಥಾನದಲ್ಲೋ ಉಚ್ಚ ಕ್ಷೇತ್ರದಲ್ಲೋ ಸ್ವಕ್ಷೇತ್ರದಲ್ಲೋ ಇದ್ದು ಅವನದೇ ದಶಾಭುಕ್ತಿ ನಡೀತಾ ಇದ್ರೆ ನಿಮಗೆ ಅಷ್ಟು ಅಶುಭ ಫಲಗಳು ಬರೋದಿಲ್ಲ. ನಿಧಾನವಾಗಿ ಏಳಿಗೆಯನ್ನು ಪಡಿತಾ ಹೋಗ್ತೀರಾ. ಆದರೆ ಜಾತಕದಲ್ಲೂ ಕೂಡ ಶನಿ ಏನಾದರೂ ಅಬಲನಾಗಿದ್ರು ಅವನ ದಶಾಭುಕ್ತಿ ನಡೀತಾ ಇದ್ದು ಅವನ ನೀಚ ಕ್ಷೇತ್ರದಲ್ಲೋ ಶತ್ರು ಕ್ಷೇತ್ರದಲ್ಲೋ ಇದ್ದ ಅಂತ ಹೇಳಿದ್ರೆ ತೊಂದರೆಗಳು ಇನ್ನೂ ಹಾಗೆ ಮುಂದುವರಿಯುತ್ತೆ. ಹಾಗಾಗಿ ಜಾತಕದಲ್ಲಿರ್ತಕ್ಕಂಥ ಶನಿಯ ಬಲಾಬಲವನ್ನು ನೀವು ನೋಡ್ಕೋಬೇಕಾಗತ್ತೆ. ಇದಿಷ್ಟು ನಾವು ಶನಿಯಿಂದ ನೋಡಬೇಕಾಗಿರ್ತಕ್ಕಂಥ ಫಲಗಳು. ಇನ್ನು ಶನಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗುರುಗ್ರಹ. ನಿಮ್ಮ ರಾಶಿಗೆ ಗುರು ಬಂದು ಬರೋ ವರ್ಷ 2025ನೇ ವರ್ಷದ ಮೇ ತಿಂಗಳ ಕೊನೆಯ ವಾರದ ತನಕ 5ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಅಂದರೆ ಅಲ್ಲಿವರೆಗೂ ನಿಮಗೆ ಗುರುಬಲ ಇರುತ್ತದೆ. ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇರ್ತದೆ. ಸೊ ನಿಮಗೆ ಏನೇ ಕಷ್ಟ ಬಂದರೂ ಒಂದು ಮಟ್ಟಿಗೆ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ, ಹೆಂಗೋ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇದೆ, ಮಕ್ಕಳ ಎಜುಕೇಷನ್ ಕಂಟಿನ್ಯೂ ಆಗ್ತಾ ಇದೆ, ನಿಮ್ಮ ಲೈಫನ್ನು ನೋಡ್ಕೊಳ್ಳೋದಕ್ಕೆ ನಿಮಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಗುರುಬಲನೇ ಕಾರಣ ಆಗಿರುತ್ತೆ. ಹಾಗಾಗಿ ಬರ್ತಕ್ಕಂಥ ವರ್ಷ ನಿಮಗೆ ಶನಿ ಸಾಡೆ ಸಾತಿನೂ ಬಿಡುಗಡೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ರಾಶಿಯ 5ನೇ ರಾಶಿಯಿಂದ ಗುರು 6ನೇ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಗುರುಬಲ ಇರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ರು, ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ರೆ ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ, ಮದುವೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಥವಾ ಸೈಟನ್ನು ತಗೊಳ್ಳೋದಾಗಿರ್ಬೋದು, ಒಂದು ಸೈಟನ್ನು ಮಾರುವಂಥದ್ದಾಗಿರ್ಬೋದು, ಮತ್ತು ವಿಶೇಷವಾಗಿ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಅವರಿಗೆ ದೂರ ಪ್ರಯಾಣ ಮಾಡಿಸ್ತಕ್ಕಂಥದ್ದು, ಅಂದರೆ ಫಾರಿನಲ್ಲಿ ಓದಿಸ್ಬೇಕು ಅಂದ್ಕೊಂಡಿರ್ತೀರ ಮಕ್ಕಳನ್ನೆಲ್ಲ, ಈ ಕೆಲಸಗಳನ್ನೆಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ನಿಲ್ಲಿಸುವಂಥದ್ದು ಸೂಕ್ತ. ಇನ್ನೂ ಹೆಚ್ಚಿನ ಫಲಗಳನ್ನು ನೋಡೋದಾದರೆ ಗುರುವಿನಿಂದ ಸ್ವಲ್ಪ ಸಮಾಜದಿಂದ ವಿರೋಧ ಬರ್ತಕ್ಕಂಥದ್ದು ಜಾಸ್ತಿ ಆಗ್ತದೆ.
ಅಥವಾ ನೀವೇ ಸಮಾಜದ ವಿರೋಧಿಗಳಾಗ್ತೀರಾ. ಸ್ವಲ್ಪ ಜನರನ್ನು ಮಾತಾಡಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತೀರಾ, ಯಾರನ್ನು ನಂಬದೇ ಇರೋ ಪರಿಸ್ಥಿತಿಗೆ ಬರ್ತೀರಾ. ಗೊತ್ತಾಯ್ತಲ್ಲ, ಈ ಥರ ಫಲಗಳನ್ನು ಗುರುವಿನಿಂದ ನೋಡಬೇಕಾಗುತ್ತೆ. ಮತ್ತು ನಿಮ್ಮಲ್ಲಿ ಸಾಲ ಕೇಳೋ ಜನರು ಜಾಸ್ತಿ ಆಗ್ತಾರೆ. ನೀವು ಬೇರೆಯವ್ರ ಹತ್ರ ಕೇಳೋದಿಲ್ಲ, ನಿಮ್ಮನ್ನೇ ಬೇರೆಯವ್ರು ಕೇಳೋದ್ರು. ನಿಮ್ಮ ಹತ್ರ ಇಲ್ಲಾಂದ್ರೂ ಕೂಡ ನಿಮ್ಮ ಹತ್ರ ದುಡ್ಡಿದೆ ಅಂತ ಅಂದ್ಕೊಂಡು ನಿಮ್ಮನ್ನು ಸಾಲ ಕೇಳುವಂಥ ಜನರು ಜಾಸ್ತಿ ಆಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಮತ್ತು ತಲೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋ ಸಾಧ್ಯತೆ ಇದೆ ಗುರುವಿನಿಂದ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ. ನೀವೇನೇ ಒಂದು ಕೆಲಸವನ್ನು ಶೀಘ್ರವಾಗಿ ನಾಳೆ ಮಾಡಲೇಬೇಕು, ಏನೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಯಾವಾಗ ಕೆಲಸವನ್ನು ಮಾಡೋದಕ್ಕೆ ಹೋಗ್ತೀರಾ, ಆ ಕೆಲಸಗಳೆಲ್ಲ ಉಲ್ಟಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಎಷ್ಟು ಪೇಷನ್ಸಿಂದ ಮುಂದುವರಿತೀರಾ ಅಷ್ಟು ಕೆಲಸಗಳು ಸಾಗತ್ತೆ. ಗೊತ್ತಾಯ್ತಲ್ಲ, ಈ ಎಲ್ಲ ಪರಿಣಾಮಗಳು ಗುರುವಿನಿಂದ ಮಕರ ರಾಶಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅಪ್ಲೈ ಆಗುತ್ತಾ ಅಂತ ಕೇಳಿದ್ರೆ ಅದು ಕೂಡ ಶನಿಯ ಹಾಗೇನೆ. ನಿಮ್ಮ ಜಾತಕದಲ್ಲಿ ಗುರುವಿನ ಬಲಾಬಲ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನಿಮ್ಮ ಜಾತಕದಲ್ಲೇನಾದರೂ ಗುರು ಬಲಿಷ್ಠನಾಗಿದ್ದು ಶುಭ ಸ್ಥಾನದಲ್ಲಿದ್ದು, ಶುಭ ಕ್ಷೇತ್ರದಲ್ಲಿದ್ದು, ಸ್ವಕ್ಷೇತ್ರದಲ್ಲಿದ್ದು, ಉಚ್ಚ ಕ್ಷೇತ್ರದಲ್ಲಿದ್ದು ಅವನದೇ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಗೋಚಾರದಲ್ಲಿನ ಗುರುವಿನ ಅಶುಭ ಫಲಗಳು ನಾನು ಏನು ಹೇಳಿದೆ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ನಿಮ್ಮ ಲೈಫಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ತುಂಬ ಚೆನ್ನಾಗೇ ಲೀಡ್ ಆಗ್ತಾ ಇರುತ್ತೆ. ಆದರೆ ನಿಮ್ಮ ಜಾತಕದಲ್ಲೇನಾದರೂ ಗುರು ಅಬಲನಾಗಿದ್ದು ನೀಚ ಕ್ಷೇತ್ರದಲ್ಲೋ, ಶತ್ರು ಕ್ಷೇತ್ರದಲ್ಲೋ, ಪಾಪಸ್ಥಾನದಲ್ಲೋ ಇದ್ದರೆ ಅವನದೇ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಆಗ ಗೋಚಾರದ ಗುರುವಿನ ಅಶುಭ ಫಲಗಳು ನಿಮಗೆ ಹೆಚ್ಚಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕದ ಗುರುವಿನ ಬಲಾಬಲ ಎಷ್ಟಿದೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹುಗ್ರಹ. ನಿಮ್ಮ ರಾಶಿಗೆ ರಾಹು ಬಂದು ಸದ್ಯಕ್ಕೆ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಬರೋ ವರ್ಷ ಮೇ ತಿಂಗಳಲ್ಲಿ ಉಲ್ಟಾ ಅಂದರೆ ಹಿಂದಕ್ಕೆ ಪ್ರವೇಶವನ್ನು ಮಾಡ್ತಾನೆ. ರಾಹು 2ನೇ ಮನೆಗೆ ಬರ್ತಾ ಇದ್ದಾನೆ. ಸ್ವಲ್ಪ ನಿಂದನೆಗಳು ಜಾಸ್ತಿ ಆಗುತ್ತೆ. ನೀವು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಾಗಿ ಮಾತನ್ನು ಕೇಳುವಂಥ ಸಂದರ್ಭ. ನೀವೇನೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಅವರ ಮಾತನ್ನು ಕೇಳಬೇಕು, ಇಲ್ಲ ಕೆಲಸವನ್ನು ಬಿಡಬೇಕು. ಈ ರೀತಿ ಪರಿಸ್ಥಿತಿ ಬರುತ್ತೆ. ಎಷ್ಟೇ ಬಯಸ್ಕೊಂಡ್ರೂ ನೀವಲ್ಲಿ ಕೆಲಸ ಮಾಡ್ತೀನಿ ಪರವಾಗಿಲ್ಲ ಅಂತ ಒಂದು ಕೆಲಸ ನಿರ್ದಿಷ್ಟ ಜಾಗದಲ್ಲಿ ನೀವು ಕೂತಿದ್ದು ಕೆಲಸವನ್ನು ಮಾಡಿದ್ದೇ ಆದರೆ ಮುಂದೆ 6 ತಿಂಗಳಲ್ಲಿ ಒಂದು ಏಳಿಗೆನ ನೋಡ್ತೀರಾ. ಅದೇ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಬೇರೆಯವ್ರ ಹತ್ರ ನಾನೇ ಯಾಕೆ ಬಯಸ್ಕೋಬೇಕು, ಈ ರೀತಿ ಯೋಚನೆಗಳು ಬರುತ್ತೆ. ಹಾಗೇನಾದರೂ ಬಿಟ್ಟೋಗಿದ್ದೇ ಆದಲ್ಲಿ ರಾಹುವಿನಿಂದ ಇನ್ನೂ ಅಶುಭ ಫಲಗಳು ಹೆಚ್ಚಾಗೋ ಪರಿಸ್ಥಿತಿಗಳನ್ನು ನೋಡಬೇಕಾಗ್ತದೆ. ಗೊತ್ತಾಯ್ತಲ್ಲ, ಇದಿಷ್ಟು ಫಲಗಳನ್ನು ನಾವು ರಾಹುವಿನಿಂದ ನೋಡಬಹುದು. ಮತ್ತು ಯಾರ್ಯಾರು ಸ್ವಲ್ಪ ದುಶ್ಚಟಗಳನ್ನು ಮಾಡ್ತೀರಾ ಅವರೆಲ್ಲ ಆ ವಿಚಾರಕ್ಕೆ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವಂಥದ್ದು, ಆ ವಿಚಾರಕ್ಕೆ ಸಾಲ ಮಾಡೋದಕ್ಕೂ ಕೂಡ ಯೋಚನೆಯನ್ನು ಮಾಡೋದಿಲ್ಲ. ಈ ರೀತಿ ಫಲವನ್ನು ಕೂಡ ರಾಹುವಿನಿಂದ ನೋಡಬೇಕಾಗ್ತದೆ. ಗೊತ್ತಾಯ್ತಲ್ಲ, ಒಟ್ಟಾರೆ ರಾಹು ಸ್ವಲ್ಪ ಕಠಿಣವಾಗಿದ್ದಾನೆ. ಮಕರ ರಾಶಿಯವರಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬೇರೆಯವರು ನಿಮ್ಮ ಮೇಲೆ ಮಾತಿನ ಮೂಲಕ ಬಲ ಪ್ರಯೋಗ ಮಾಡ್ತಕ್ಕಂಥದ್ದು, ನಿಮಗೆ ಮಾತಾಡೋದಕ್ಕೆ ಬಿಡೋದಿಲ್ಲ, ಟೈಮು ಕೂಡ ಕೊಡೋದಿಲ್ಲ. ಅವರು ಹೇಳಿದ್ದೇ ನಿಮಗೆ ನಿಜ ಅನ್ನಿಸ್ಬಿಡಬೇಕು ಕೊನೆಗೆ. ಆ ರೀತಿ ಆಗ್ತಕ್ಕಂಥ ಫಲಗಳು ಕೂಡ ರಾಹುವಿನಿಂದ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ರಾಹುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ. ನಿಮ್ಮ ರಾಶಿಗೆ ಕೇತು ಬಂದು 8ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ 9ನೇ ರಾಶಿಯಿಂದ. ಅಂದರೆ ಮನೆಯಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸಾವು ನೋವುಗಳಾಗ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಕಳ್ಳರ ಕಾಟ, ಕಳ್ಳರ ಭೀತಿ ಅಂತಲೇ ಹೇಳ್ಬೋದು. ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತು ಗೊತ್ತಿಲ್ಲದೆ ಕಳ್ತನ ಆಗುವಂಥದ್ದು, ಅದನ್ನು ಹುಡುಕೋದಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಕೇತುವಿನಿಂದ ಈ ರೀತಿ ಫಲಗಳನ್ನು ನಾವು ನೋಡಬಹುದಾಗಿದೆ. ಗೊತ್ತಾಯ್ತಲ್ಲ, ಸೊ ಇದಿಷ್ಟು ಫಲಗಳನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಮಕರ ರಾಶಿಯವರು ನೋಡ್ತೀರಾ. ಎಲ್ಲ ಗ್ರಹಗಳು ಅಷ್ಟೇ, ನಿಮ್ಮ ಜಾತಕದಲ್ಲಿ ಯಾವ ಗ್ರಹದ ಫಲ ಹೇಳಿದೆ ಆ ಗ್ರಹ ಎಷ್ಟು ಬಲಿಷ್ಠನಾಗಿದ್ದಾನೋ ಅದರಿಂದ ಗೋಚಾರದ ಅಶುಭ ಫಲಗಳು ಯಾವುದು ನಿಮಗೆ ತಟ್ಟೋದಿಲ್ಲ. ಅದೇ ನಿಮ್ಮ ಜಾತಕದಲ್ಲಿ ಈಗ ಹೇಳಿರ್ತಕ್ಕಂಥ ಗ್ರಹಗಳೇನಾದರೂ ಅಶುಭವಾಗಿದ್ದು ಅಬಲವಾಗಿದ್ದು ಅದೇ ಗ್ರಹಗಳ ದಶಾಭುಕ್ತಿ ನಡೀತಾ ಇದ್ದರೆ ಗೋಚಾರದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಶುಭ ಫಲಗಳು ನಿಮಗೆ ಆಲ್ಮೋಸ್ಟ್ ಅನ್ವಯ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿನ ಎಲ್ಲ ಗ್ರಹಗಳ ಬಲವನ್ನು ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಪರಿಹಾರಗಳನ್ನು ನೋಡೋದಾದರೆ ಒಟ್ಟಾರೆಯಲ್ಲಿ ಸ್ವಲ್ಪ ನಿಮಗೆ ರಾಹು ಕಠಿಣನಾಗ್ತಾ ಇರೋದ್ರಿಂದ ಬರೋ ವರ್ಷ ಮೇ ತಿಂಗಳ ನಂತರ ಒಂದು ದುರ್ಗಾ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಬೇಕಾಗತ್ತೆ, ಅಥವಾ ದುರ್ಗಾ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ. ಒಂದು ದುರ್ಗಾ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪಪೂರ್ವಕವಾಗಿ ಹರಸ್ಕೊಂಡು ಅದಕ್ಕೆ ಪ್ರತಿದಿನ ಪೂಜೆಯನ್ನು ಮಾಡಿ ಹೊರಗಡೆ ಹೋಗಿದ್ದೆ ಆದಲ್ಲಿ ರಾಹುವಿನಿಂದ ನಾನು ಏನೇನು ಅಶುಭ ಫಲಗಳನ್ನು ಹೇಳಿದೆ ಅದು ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ.
ಧನ್ಯವಾದಗಳು.